ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ 23ನೆಯ ಶ್ಲೋಕ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಅರ್ಜುನ, ಭರತ ಶ್ರೇಷ್ಠನೇ, ಯಾವ ಯೋಗಿಗಳು ಯಾವ ಸಮಯದಲ್ಲಿ ದೇಹ ಬಿಟ್ಟರೆ ಮತ್ತೆ ಉತ್ತಮ ಲೋಕವನ್ನು ಹೊಂದುವರೋ, ಯಾವ ಸಮಯದಲ್ಲಿ ದೇಹ ಬಿಟ್ಟರೆ ಅವರು ಅಧೋಗತಿಯನ್ನು ಹೊಂದುವರೋ, ಮತ್ತು ಯಾವ ಸಮಯದಲ್ಲಿ ದೇಹ ಬಿಟ್ಟರೆ ಅವರು ಪುನರಾವರ್ತನೆ ಆಗುವುದಿಲ್ಲವೋ, ಮತ್ತು ಯಾವ ಸಮಯದಲ್ಲಿ ದೇಹ ಬಿಟ್ಟರೆ ಅವರು ಪುನರಾವರ್ತನೆ ಆಗುತ್ತಾರೋ, ಈ ಎಲ್ಲ ವಿಷಯವನ್ನ ಬಹಳ ಉತ್ತಮವಾದ ರೀತಿಯಲ್ಲಿ ಸುಲಭವಾಗಿ ನಿನಗೆ ತಿಳಿಯುವಂತೆ ಹೇಳುತ್ತೇನೆ. ಸಾಮಾನ್ಯವಾಗಿ ಹುಟ್ಟು ಬಂದಿರತಕ್ಕಂಥ ಮನುಷ್ಯರು ದೇಹವನ್ನು ಬಿಡುವುದು, ಪ್ರಾಣವನ್ನು ಬಿಡುವುದು ಸಹಜವಾಗಿರುವಂಥದ್ದು. ಹೀಗಿದ್ದರೂ ಕೂಡ ಮನುಷ್ಯನು ದೇಹ ಬಿಟ್ಟು ಮತ್ತೆ ಲೋಕಾಂತರಗಳನ್ನು ಅನುಭವಿಸಿ ಭೂಲೋಕಕ್ಕೆ ಬರುತ್ತಾನೆ. ಇದು ಯಾವಾಗ ನಡೆಯುತ್ತದೆ, ಇದರ ಮುಹೂರ್ತಗಳು ಏನು ಅನ್ನೋದನ್ನ ಹೇಳ್ತೇನೆ, ಮುಹೂರ್ತವನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ದೇಹ ಬಿಡುವುದಕ್ಕೂ ಮುಹೂರ್ತ ಮತ್ತು ದೇಹ ಬರುವುದಕ್ಕೂ ಮುಹೂರ್ತ. ಇವುಗಳನ್ನ ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ಹೇಳ್ತೇನೆ, ಕೇಳು. ಕಾರಣ ಏನಂತಂದ್ರೆ, ಮನುಷ್ಯನು ದೇಹವನ್ನು ಬಿಡುವುದು ಅನಿವಾರ್ಯ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿರುವಂಥದ್ದು ಯಾವುದಾದರೂ ಕೂಡ ಮರಣವನ್ನು ಹೊಂದಬೇಕು. ಮರಣವನ್ನು ಹೊಂದಿರುವಂಥದ್ದು ಯಾವುದಾದರೂ ಕೂಡ ಮತ್ತೆ ಜನನವನ್ನು ಹೊಂದಬೇಕು. ಈ ಜನನ ಮರಣ ಅನ್ನುವಂಥದ್ದು ಚಕ್ರ ರೂಪದಲ್ಲಿ ಈ ಜೀವಿಗಳಿಗೆ ಬೆನ್ನು ಹತ್ತಿದೆ. ಆದ್ದರಿಂದ ಈ ಜನನ ಅನ್ನುವಂಥದ್ದು ಯಾವಾಗ ಆಗಬೇಕು, ಮರಣ ಅನ್ನುವಂಥದ್ದು ಯಾವಾಗ ಆಗಬೇಕು? ಈಗಾಗಲೇ ಜನನ ಆಗಿ ಹೋಗಿದೆ, ಇನ್ನು ಆಗಬೇಕಾಗಿದ್ದು ಮರಣ. ಆ ಮರಣ ಅನ್ನುವಂಥದ್ದು ಯಾವಾಗ ಆದರೆ ಮತ್ತೆ ಈತನು ಜನನವಾಗುವುದಿಲ್ಲವೋ ಅದನ್ನು ಹೇಳುತ್ತೇನೆ. ಆ ಮರಣ ಅನ್ನುವಂಥದ್ದು ಯಾವಾಗ ಸಂಭವಿಸಿದರೆ ಲೋಕಾಂತರ ಗತಿಯಾಗುತ್ತದೆಯೋ ಅದನ್ನು ನಿನಗೆ ಹೇಳುತ್ತೇನೆ. ಮರಣ ಅನ್ನುವಂಥದ್ದು ಯಾವ ಸಮಯದಲ್ಲಿ ಸಂಭವಿಸಿದರೆ ನರಕ ಪ್ರಾಪ್ತವಾಗುತ್ತದೆಯೋ ಅದನ್ನು ಕೂಡ ನಿನಗೆ ಹೇಳ್ತೇನೆ. ಮರಣ ಅನ್ನುವಂಥದ್ದು ಯಾವ ಸಮಯದಲ್ಲಿ ಸಂಭವಿಸಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆಯೋ ಅದನ್ನು ಕೂಡ ನಿನಗೆ ಹೇಳುತ್ತೇನೆ. ಸ್ವರ್ಗ ಪ್ರಾಪ್ತಿಯಾಗುವುದಾಯಿತು, ನರಕ ಪ್ರಾಪ್ತಿಯಾಗುವುದಾಯಿತು, ಪುನರಾವರ್ತನೆ ಬರುವುದಾಯಿತು, ಇದೆಲ್ಲವುಗಳಿಗೆ ಮುಹೂರ್ತಗಳನ್ನ ಹೇಳಲಾಗಿದೆ. ಆ ಮುಹೂರ್ತಗಳನ್ನು ಹೇಳ್ತೇನೆ. ಕಾರಣ ಏನಂತಂದ್ರೆ, ಆ ಮುಹೂರ್ತಗಳ ಸಂದರ್ಭಕ್ಕನುಗುಣವಾಗಿ ಮನುಷ್ಯನ ಪ್ರಾಣ ಸುಖವಾಗಿ ಪ್ರಯಾಸವಿಲ್ಲದಲೇ ಸಂಚಾರ ಮಾಡುವಂಥದ್ದು, ಮತ್ತು ದುರ್ಬಲ ಮುಹೂರ್ತಗಳಿದ್ದರೆ ಆ ಸಮಯವು ಆ ಜೀವನಿಗೆ ದುಃಖವನ್ನು ಕೊಡುವಂಥದ್ದು, ದುರ್ಬಲವಾದ ಮಾರ್ಗವನ್ನು ತೋರಿಸುವಂಥದ್ದು ಆಗಿರುತ್ತದೆ. ಹಾಗಾಗಿ ಜೀವಿಗೆ ದುರ್ಬಲ ಮಾರ್ಗವೋ ಮತ್ತು ಸುಲಭ ಮಾರ್ಗವೋ, ಯಾವ ಮಾರ್ಗದಲ್ಲಿ ಆತನು ದೇಹ ಬಿಟ್ಟರೆ ಈತನು ಸ್ವರ್ಗಸ್ಥನಾಗಿದ್ದಾನೆ ಅಥವಾ ಪಿತೃಲೋಕ ಪ್ರಾಪ್ತನಾಗಿದ್ದಾನೆ ಅಥವಾ ಬ್ರಹ್ಮಲೋಕ ಪ್ರಾಪ್ತನಾಗಿದ್ದಾನೆ ಅಂತ ತಿಳಿಯುವ ಕ್ರಮವನ್ನು ಹೇಳ್ತೇನೆ. ಯಾವ ಮುಹೂರ್ತದಲ್ಲಿ ಈತನು ದುರ್ಬಲವಾಗಿರ್ತಕ್ಕಂಥ ಮುಹೂರ್ತಗಳಲ್ಲಿ ಪ್ರಾಣ ಬಿಟ್ಟರೆ ಈತನು ಯಾವ ನರಕವನ್ನು ಅನುಭವಿಸುತ್ತಿದ್ದಾನೆ, ಯಾವ ನರಕಲೋಕದಲ್ಲಿದ್ದಾನೆ, ಎಂಥ ದುಃಖವನ್ನು ಅನುಭವಿಸುತ್ತಿದ್ದಾನೆ ಅನ್ನುವುದನ್ನು ಕೂಡ ನಿನಗೆ ಹೇಳ್ತೇನೆ. ಹಾಗಾಗಿ ಇವುಗಳನ್ನು ನೀನು ಚೆನ್ನಾಗಿ ಮನಸ್ಸುಗೊಟ್ಟು ಚಿತ್ತ ಚಾಂಚಲ್ಯವಿಲ್ಲದಲೇ ಕೇಳಬೇಕು ಅರ್ಜುನ. ಇದನ್ನು ಕೇಳಿ ತಿಳಿದು ಪ್ರಾಣಾಯಾಮವನ್ನು ಅಳವಡಿಸಿಕೊಂಡು ನೀನು ಈ ಮುಹೂರ್ತಗಳನ್ನು, ಉತ್ತಮ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಾಣವನ್ನು ಬಿಟ್ಟದ್ದಾದರೆ ಉತ್ತಮ ಗತಿ ಪ್ರಾಪ್ತವಾಗುತ್ತದೆ. ಇದಕ್ಕೆ ಉತ್ತಮ ದೃಷ್ಟಾಂತವನ್ನ ಹೇಳುವುದಾದರೆ ಭೀಷ್ಮಾಚಾರ್ಯರು ದಕ್ಷಿಣಾಯನ ಕಾಲದಲ್ಲಿಯೇ ಪ್ರಾಣವನ್ನು ಬಿಡಬೇಕಾಗಿತ್ತು. ಆದರೆ ಇದು ಸೂಕ್ತ ಸಮಯವಲ್ಲ,
ಉತ್ತರಾಯಣ ಕಾಲದಲ್ಲಿ ನಾನು ದೇಹವನ್ನು ಬಿಡುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಅವರು ಶರಪಂಜಾಸನಗಳ ಮೇಲೆ ಮಲಗಿಕೊಂಡು ಮುಂದೆ ಉತ್ತರಾಯಣ ಕಾಲದಲ್ಲಿ ದೇಹವನ್ನು ಬಿಟ್ಟಿರುವುದು ಮಹಾಭಾರತದ ಅನುಭವದ ಮಾತು ದೃಶ್ಯ. ಹೀಗಿರಬೇಕಾದಾಗ ನಿನಗೆ ಉತ್ತರಾಯಣ ಕಾಲದ ವಿಷಯಕವಾಗಿಯೂ ದಕ್ಷಿಣಾಯನ ಕಾಲದ ವಿಷಯಕವಾಗಿಯೂ ಪ್ರತಿಯೊಂದನ್ನು ಕೂಡ ಹೇಳ್ತೇನೆ ಅನ್ನುವಂಥ ಪ್ರತಿಜ್ಞೆಯನ್ನ ಭಗವಂತ ಇಲ್ಲಿ ಮಾಡ್ತಾ ಇದ್ದಾನೆ. ಹರಿ ಓಂ ತತ್ಸತ್.